ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ಜುನ್ಕದ ವಡೆ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡೆ ಮಾಡ್ತೀನಿ ನೋಡಿ ಗೈಸ್. ಹೇಗಿತ್ತು ಅಂತ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಜುನ್ಕದ ವಡೆ ಮಾಡೋಣ ಬನ್ನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಗೈಸ್. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಸಾಸಿವೆ, ಜೀರಿಗೆ, ಕರಿಬೇವು, ಉಪ್ಪು, ಎಳ್ಳು ಏನೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡಬೇಕು. ಆಮೇಲೆ ಹುಣಸೆ ರಸ, ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಲಿಕ್ವಿಡ್ ಫಾರ್ಮ್ ಮಾಡ್ಕೋಬೇಕು. ಆಮೇಲೆ ಹಸಿ ಅಥವಾ ಒಣ ಕೊಬ್ಬರಿ, ಇಂಗು, ಟೊಮೆಟೊ ಹಾಗೂ ಮೆಣಸಿನ್ಕಾಯಿ, ಕೊತ್ತಂಬರಿ ಬೇಕು ನೋಡಿ ಗೈಸ್. ಆಮೇಲೆ ಏನೆಲ್ಲ ಒಗ್ಗರಣೆಗೆ ನಾವೆಲ್ಲ ಹಾಕ್ತೀವಲ್ಲ, ಎಣ್ಣೆ ಹಾಕಿಬಿಟ್ಟು ಎಲ್ಲ ಒಗ್ಗರಣೆಗೆ ಇವೆಲ್ಲ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಆಮೇಲೆ ಕಡಲೆ ಹಿಟ್ಟು ಏನು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಬಾಣಲೆಗೆ ಹಾಕಬೇಕು ಎಲ್ಲ ಒಗ್ಗರಣೆ ಆದಮೇಲೆ ನೋಡಿ ಗೈಸ್. ಹಾಕಿದ ತಕ್ಷಣವೇ ಅದನ್ನು ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ಪಾತ್ರೆಯಲ್ಲಿ ತಳೆ ಹತ್ತಬಾರ್ದು ಅಂತ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಿರುಗಿಸ್ತಾ ಇರಬೇಕು. ಸೊ ಈ ರೀತಿಯಾಗಿ ಗಟ್ಟಿಯಾಗಿ ಕಡಲೆ ಹಿಟ್ಟು ಗಟ್ಟಿ ಆದ ತಕ್ಷಣವೇ ಫುಲ್ಲ ಅದು ಪಾತ್ರೆಗೆ ಹತ್ತಲಾರ್ದಂಗೆ ಗಟ್ಟಿಯಾಗಿ ಏಳ್ತಾ ಬರುತ್ತೆ. ಆವಾಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಬೇಕು. ತುಪ್ಪ ಅಥವಾ ಎಣ್ಣೆ ಹೆಚ್ಚಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಆದಮೇಲೆ ಅದ್ರ ಮೇಲೆ ಕೊಬ್ಬರಿ, ಕೊತ್ತಂಬರಿ ಎಲ್ಲ ಹಾಕಬೇಕು ನೋಡಿ. ಎಳ್ಳೂ ಹಾಕಬೇಕು ನೋಡಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಥ್ಯಾಂಕ್ ಯು.